ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ ಅದಕ್ಕೆ. ನಾನೇನೋ ನೀವು ನಿಮ್ಮ ಅಣ್ಣನ ಜೊತೆ ಬರ್ತೀರಾ ಅನ್ಕೊಂಡು ಕೋಪ ಮಾಡ್ಕೊಂಡಿದ್ದೆ. ಸದ್ಯ ನೀವು ಶ್ರೀ ಜೊತೆ ಬಂದ್ರಿ. ಅಣ್ಣಯ್ಯನ ಜೊತೆನಾ? ನಿಮಗೆ ಹೆಂಗೆ ಗೊತ್ತಾಯ್ತು ಸಿಸ್ಟರ್? ಬಂಗಾರಮ್ಮ ಫೋನ್ ಮಾಡಿ ಹೇಳಿದ್ರು. ಏನು? ಅವ್ರು ಫೋನ್ ಮಾಡಿದ್ರಾ? ಹೌದು. ನೀವ್ಯಾಕೆ ಶಾಕ್ ಆಗ್ತಿದ್ದೀರಾ? ಅದು ನಾವು ಓ, ಅವ್ವ ಫೋನ್ ಮಾಡಿ ನಾವು ಹೊರಟಿರೋದು ಹೇಳಿದಾರಾ? ಅಣ್ಣಯ್ಯನ ಜೊತೆನೆ ಹೋಗು ಅಂತ ಅವ್ವ ಹೇಳಿದ್ಲು. ಆದರೆ ನಿನಗೆ ಗೊತ್ತಲ್ಲ ನನ್ನ ಅಣ್ಣಯ್ಯನ ಬಗ್ಗೆ, ಅದಕ್ಕೆ ಇವ್ರ ಜೊತೆ ಬಂದೆ. ಆ್ಯಕ್ಚುಲಿ ಅದಕ್ಕೆ ನಾನೇ ನಿಮಗೆ ಫೋನ್ ಮಾಡಿ ನೀವು ಮಾತ್ರ ಬನ್ನಿ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ನೀನು ಹೇಳ್ದೆ ಇದ್ರು ನಂಗೆ ಅರ್ಥ ಆಗುತ್ತೆ ಸ್ನೇಹ. ನನ್ನ ಅಣ್ಣಯ್ಯ ಅಂತೂ ಅದು ಎಲ್ಲಿ ಊರು ಸುತ್ಕೊಂಡು ಅಲಿತಾ ಇದ್ದಾನೋ ಏನೋ. ಅವನ್ನ ಇಲ್ಲಿ ಕರ್ಕೊಂಡು ಬರೋದು ಒಂದೇ, ನಾನು ಮನೇಲಿರೋದು ಒಂದೇ. ಮನೆಗೆ ಬಂದವ್ರನ್ನ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ತಿದ್ಯಲ್ಲವ, ಕರಿ ಒಳಕ್ಕೆ ಬಾರವ ವಸು. ಬನ್ನಿ ಅದಕ್ಕೆ. ಅಣ್ಣು, ಅವತ್ತು ದೀಪಾವಳಿ ದಿವಸ ಅತ್ತಿಗೆ ನಮ್ಮನ್ನ ಅವನ ಜೊತೆ ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇವತ್ತು ದಿಟ್ಟವಾಗ್ಲೂ ದೀಪಾವಳಿನೇಯ. ಸುಮ್ಕೆ ಬರಲ್ಲ. ಬಾರಮ್ಮ. ಹಬ್ಬದ ಪೂಜೆ ಟೈಮ್ನಾಗ ನಮ್ಮ ಮನೆಗೆ ನೀವು ಬಂದದ್ದು. ಹಿಂಗೆ ಒಬ್ಬಳೇ ಬರ್ತಾ ಇರೋದು ಇದೇ ಮೊದಲನೇ ಸಲ ಅಲ್ವೇ? ಹೌದು ಅವ್ವ, ಆದರೆ ನನಗೆ ಮನೆ ಮೊದಲಿಂದನೂ ಚೆನ್ನಾಗಿ ಪರಿಚಯ. ಹೆಂಗೆ? ಅವ್ವ ಹೇಳಿದ್ರಾ? ಇಲ್ಲ, ಚಂದ್ರು ಹೇಳಿದ್ರು. ಚಂದ್ರು ಯಾವಾಗಲೂ ಈ ಮನೆಯವ್ರ ಬಗ್ಗೆ ಹೇಳ್ತಾನೆ ಇದ್ರು. ಮದುವೆ ಆಗೋಕ್ಕೆ ಮುಂಚೆ ನಾವಿಬ್ಬರು ಭೇಟಿಯಾದಾಗೆಲ್ಲ ಸ್ನೇಹನ ಬಗ್ಗೆ ತುಂಬ ಹೇಳ್ತಾ ಇದ್ರು. ಆದರೆ ನಮ್ಮ ಹತ್ರ ಮಾತ್ರ ನಿಮ್ಮ ಬಗ್ಗೆ ಏನೂ ಹೇಳೇ ಇರಲಿಲ್ಲ. ಅದಕ್ಕೆ ಎಷ್ಟು ಕೇಳ್ತಿದ್ರು ಹೇಳ್ತಿರ್ಲಿಲ್ಲ. ಅದು ನಂಗೆ ಕೊಟ್ಟಿದ್ದ ಮಾತಿಂದ ಸ್ನೇಹ. ನಾನು ನಮ್ಮನೇಲಿ ಹೇಳೋವರೆಗೂ ನೀವು ಯಾರಿಗೂ ಹೇಳಿಬಿಡಿ ಅಂತ ಅವ್ರ ಹತ್ರ ಮಾತು ತಗೊಂಡಿದ್ದೆ. ಇದ್ರೆ ಹೀಗಿರ್ಬೇಕು. ನಮ್ಮ ಅಣ್ಣಯ್ಯ ನಿಮ್ಮ ಮಾತನ್ನ ಎಷ್ಟು ಚೆನ್ನಾಗಿ ಪಾಲಿಸ್ತಾರಲ್ಲ. ಆದರೆ ಅದಕ್ಕೆ ಇಷ್ಟು ದಿವಸ ಈ ವಿಷಯದಲ್ಲಿ ನನಗೆ ಅಣ್ಣಯ್ಯನ ಮೇಲೆ ತುಂಬ ಅಸಮಾಧಾನ ಇತ್ತು. ಆದರೆ ಈಗ ಅವ್ರ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯಿತು. ಆದರೆ ನಿಮ್ಮ ಅಣ್ಣಯ್ಯ ಯಾಕೆ ಹಾಗೆ? ಯಾಕೆ ಹಾಗೆ ಅಂದರೆ? ಅಲ್ಲ, ನಿಮ್ಮ ಅವ್ವನ ಮಾತು ಕೇಳಿಕೊಂಡು ಎಲ್ರಿಗೂ ತೊಂದರೆ ಕೊಟ್ಕೊಂಡು ಓಡಾಡ್ತಿರ್ತಾರಲ್ಲ, ನೀವೇನು ಹೇಳಲ್ವ ಅವ್ರಿಗೆ? ನಾನೇನು ಹೇಳೋಕ್ಕಾಗಲ್ಲ ಸ್ನೇಹ. ನಾನು ಹೇಳಿದ್ರು ಅವ್ನು ಕೇಳಲ್ಲ. ಕೇಳೋ ಹಾಗೆ ಮಾಡಬೇಕು. ಅದಕ್ಕೆ ನಾನೇನಾದರೂ ನಿಮ್ಮ ಮನೇಲಿ ಇದ್ದಿದ್ರೆ ನಿಮ್ಮ ಅವ್ವ ಮತ್ತು ನಿಮ್ಮ ಅಣ್ಣ ಇಬ್ರಿಗೂ ಸರಿಯಾಗಿ ಪಾಠ ಕಲಿಸ್ತಿದ್ದೆ. ಸ್ನೇಹ, ಮನೆಗೆ ಬಂದವ್ರಿಗೆ ಹಿಂಗ ಮಾತಾಡೋದು? ನಮ್ಮ ಬಗ್ಗೆ ಯಾರನ್ನ ಏನನ್ನ ಮಾತ್ರ ನೀನು ಸುಮ್ಮನೆ ಬಿಡ್ತೀಯಾ? ನೀನು ತೆಪ್ಪು ತಿಳ್ಕೊಬೇಡ ಕಣವ. ಇವಳು ಹೊಸಿ ಹಿಂಗೆಯ, ಹಿಂದೆ ಮುಂದೆ ಏನು ನೋಡಲ್ಲ, ಮಾತಾಡ್ಬಿಡ್ತಾಳೆ. ಇಲ್ಲ ಬಿಡಿ ಅವ್ವ, ಸ್ನೇಹ ಹೇಳೋದು ಸರಿಯಾಗೇ ಇದೆ. ನಮ್ಮ ಅಣ್ಣಯ್ಯ ಹಾಗೇನೆ, ಯಾರ ಮಾತು ಕೇಳಲ್ಲ, ಸರಿಯಾದ ಮೊಂಡ. ತಂಗಿವ, ನಿಮ್ಮ ಅಣ್ಣ ಏನು ಮಾತಾಕೆ? ನಾನು ನಿಂತೀನಲ್ಲ ನಿಮ್ಮ ಅಣ್ಣ ಇನ್ಸ್ತಂದಾಗೆ, ಓಲಿ ಬಿಡಿ. ನೋಡಿ, ಶ್ರೀ ಅಂತವ್ರನ್ನ ನಿಮ್ಮವ್ವ ಗುಲಾಮ್ರ ಥರ ನಡ್ಸ್ಕೋತಾರೆ ಅಲ್ವಾ ಶ್ರೀ? ಓಹೋ, ಹೀಗೆ ಹೇಳ್ಬಿಟ್ಟಿದ್ಯಾ ನೀನು? ಇವಳು ಬಿಟ್ರೆ ಮಾತಾಡ್ತಾನೇ ಇರ್ತಾಳೆ. ನೀನು ಕೂತ್ಕೊಳ್ಳವ. ಬಾ, ಮನೆ ಸ್ವಚ್ಛ ಮಾಡೋದದ್ದೇ ಶುರು ಮಾಡ್ಕೊ ಬಾ. ಸೊ ಈಗ ಇಷ್ಟೆಲ್ಲ ಕೆಲಸಗಳಾಗಬೇಕು. ಫೋಟೋಸ್ನೆಲ್ಲ ಕ್ಲೀನ್ ಮಾಡಬೇಕು, ಎಂಗೇಜ್ಮೆಂಟಿಗೆ ಬೇಕಾಗಿರೋ ಪಾತ್ರೆಗಳನ್ನೆಲ್ಲ ಕೆಳಗಿಳಿಸಿ ಅದನ್ನ ಬೆಳಗಬೇಕು. ಆಮೇಲೆ ನಾನು ರೂಮ್ ಕ್ಲೀನ್ ಮಾಡಿ ಅದ್ರಲ್ಲಿ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಆಚೆ ಎಸಿಬೇಕು. ಇದರಲ್ಲಿ ಈಸಿ ಕೆಲಸ ಯಾವುದಿದೆಯೋ ಅದನ್ನ ನಾನು ಮಾಡ್ತೀನಿ. ಹೀಗೆ ಹೇಳ್ಕೊಂಡೆ ಯಾವ ಕೆಲಸನೂ ಮಾಡಲ್ಲ ಇವಳು. ಅದಕ್ಕೆ ಇವಳು ಟ್ರಿಕ್ ಏನು ಗೊತ್ತಾ? ಸುಮ್ಮನೆ ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾಳಷ್ಟೇ. ಇವಳಿಂದ ಯಾರಿಗೂ ಏನು ಹೆಲ್ಪು ಆಗಿರಲ್ಲ. ಓತ್ಲಾಗಿರಾಕಿ ಇವಳು.
ಫೋಟೋಗಳನ್ನೆಲ್ಲ ಒರೆಸ್ತೀವಿ ಸ್ನೇಹ. ಆಚೆ ಕಡೆ ನನ್ನ ಕೆಲಸ ಐತೆ ಸಿಸ್ಟರ್, ನಾ ಮಾಡ್ತೀನಿ. ಹೊರಗೂ ಕ್ಲೀನ್ ಮಾಡಬೇಕು. ನಾ ಮಾಡ್ತೀನಿ ಸಿಸ್ಟರ್. ಆ ಪೊರ್ಕೆ ಕಸದ ಬುಟ್ಟಿ ಇದೇನೋ ಕ್ಲೀನ್ ಮಾಡೋವಿರ್ತಾವಲ್ಲ ಅದನ್ನೆಲ್ಲ ನನ್ನ ಕಣ್ಣಿಗೆ ತೋರಿಸ್ಬಿಟ್ರೆ ನಾ ಮಾಡ್ತೀನಿ. ಅದಕ್ಕೇನಂತೆ ಬನ್ನಿ. ಅಟ್ಟದ ಬೇಕಿರೋದನ್ನ ನಾನು ತಗೊಡ್ತೀನಿ, ಕೇಳಿ. ಸರಿ ಶ್ರೀ, ನನ್ನ ರೂಮಲ್ಲೇ ಜಾಸ್ತಿ ಐಟಮ್ಸ್ ಇರೋದು, ಇಬ್ರು ಸೇರ್ಕೊಂಡು ಕ್ಲೀನ್ ಮಾಡೋಣ. ಹಾ ಸರಿ ಮಿಸ್ಸು. ನಿಂಗೆ ಒಳ್ಳೆ ಅದೃಷ್ಟ. ನಡ್ಸು. ಏಯ್ ನೀನೋಗ ಅಲ್ಲಿ ಒರ್ಸು. ಶ್ರೀ, ಕೆಲಸ ಶುರು ಮಾಡೋಣ. ಅರೆ ನನಗೇನು ಕೆಲಸನ ಹೇಳಿಲ್ವಲ್ಲ ಸ್ನೇಹ. ನೀನು ಸುಮ್ಕೆ ಕೂತ್ಕೊಳ್ಳವ, ನೀನು ಇವನು ಮಾಡೋದು ಬೇಡ. ನೀನು ಬಂದಿರೋದೇ ನಮ್ಗೊಂದು ದೊಡ್ಡ ಖುಷಿ. ಸರಿ, ನಿಂಗೇನಾದ್ರು ತಿನ್ನಕ್ತಿರ್ತೀನಿ. ಅವ್ವ ನಾನು ಸುಮ್ಮನೆ ಕೂರಲ್ಲ ಅವ್ವ, ಒಳ್ಳೆ ಸೋಂಬೇರಿ ಥರ ಫೀಲ್ ಆಗುತ್ತೆ. ನಾನು ಏನಾದರೂ ಕೆಲಸ ಮಾಡ್ತೀನಿ. ಬೇಡ ಕಣವ. ಅವ್ವ ನಾನು ಇಲ್ಲಿ ಬಂದಿದ್ದೆ ಏನಾದರೂ ಹೆಲ್ಪ್ ಮಾಡೋದಕ್ಕೆ. ನೀವು ಸುಮ್ಮನೆ ಕೂತ್ಕೊ ಅಂದ್ರೆ ನಾನು ಅದನ್ನು ಮನೇಲೇ ಮಾಡ್ತಿದ್ದೆ ಅಲ್ವಾ. ನೀವೇನೂ ಚಿಂತೆ ಮಾಡಬೇಡಿ, ನಾನು ಇದನ್ನೆಲ್ಲ ಖುಷಿಯಿಂದಾನೇ ಮಾಡ್ತೀನಿ. ಓಕೆನಾ? ಆಯ್ತು, ನಿನ್ನಿಷ್ಟ. ಬನ್ನಿ ಶ್ರೀ, ರೂಮ್ ಕ್ಲೀನ್ ಮಾಡೋಣ. ಬನ್ನಿ ಸಹನಾ, ಬನ್ನಿ ಅದೇನು ಕೆಲಸ ನಾವು ಮಾಡೋಣ. ಈ ಮೆತ್ತಿ ಕಣವಿ. ಸ್ನೇಹಕ್ಕ ಏನಾದರೂ ಕೇಳಿದ್ರೆ ಇದನ್ನೆಲ್ಲ ನಾನೇ ಹೊರ್ತೆ ಅಂತ ಹೇಳು, ಇಲ್ಲಾಂದ್ರೆ ಬೈತಾಳೆ. ನಿಮ್ಮ ಮೂವರಲ್ಲಿ ಸುಮಾನೇ ತುಂಬ ಮುದ್ದು ಅನಿಸುತ್ತೆ ಅಲ್ವಾ? ಅಯ್ಯೋ, ನೋಡ್ದವ್ರಿಗೆ ಹಂಗೆ ಅನ್ಸುತ್ತೆ ಅದಕ್ಕೆ. ಆದರೆ ಈ ಮನೇಲಿ ನನಗೆ ಎಷ್ಟು ಕಷ್ಟ ಗೊತ್ತಾ, ಎಲ್ಲರೂ ಹೊರೆನೂ ನಾನೇ ಹೊರ್ತಿರೋದು. ಹೌದಾ? ತಡಿ ಸ್ನೇಹನ್ ಕರ್ತೀನಿ. ಈ ಅಕ್ಕ ಸುಮ್ಮನಿರಕ್ಕ, ನೀನ್ ಬೇರೆ. ನನಗೂ ಅಕ್ಕ ತಂಗಿರಿರ್ಬೇಕಿತ್ತು. ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಫೀಲಿಂಗ್ ಮಾಡ್ಕೋತೀರಾ? ನಮ್ಮ ಸ್ನೇಹಕ್ಕನ್ ಕರ್ಕೊಂಡು ಹೋಗಿ 2-3 ದಿನ ನಿಮ್ಮ ಮನೇಲೇ ಇಟ್ಕೊಳ್ಳಿ. ಅದಕ್ಕೆ ನಿಮ್ಮ ಮನೇಲಿ ಎಲ್ಲದಕ್ಕೂ ಕೆಲ್ಸದವ್ರು ಇದಾರಲ್ವಾ? ಮನೆ ಒರ್ಸಕ್ಕೆ, ಕಾರು ಓಡ್ಸಕ್ಕೆ, ಅಡ್ಗೆ ಮಾಡಕ್ಕೆ. ಎಲ್ಲದಕ್ಕೂ ಇದ್ದಾರೆ. ಆದರೆ ಹೀಗೆ ಕೂತು ಹರಟೆ ಹೊಡಿಯೋಕ್ಕೆ ಯಾರೂ ಇಲ್ವಲ್ಲ. ಮತ್ತೆ ಸಹನಾ, ಇಷ್ಟಪಟ್ಟು ಹುಡುಗನ್ನೇ ಮದುವೆ ಆಗ್ತಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಫುಲ್ ಖುಷಿ ಅನಿಸುತ್ತೆ ಅಲ್ವಾ? ಅಯ್ಯೋ, ಯಾಕೆ ಕೇಳ್ತೀರಾ? ಅದಕ್ಕೆ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಕ್ಕೆ ಬಿಡಲ್ಲ. ಅಂದರೆ ಮೇಷ್ಟ್ರು ನೆನಪಲ್ಲೇ ಅಕ್ಕ ಎದ್ದಿರ್ತಾಳೆ, ಅವಳಿಂದ ನನಗೂ ಡಿಸ್ಟರ್ಬು. ಎಲ್ಲ ಸುಳ್ಳು, ಇವಳು ಮಾತನ್ನ ನಂಬಿಡಿ. ಅದಕ್ಕೆ ನಾನೇನು ರಾತ್ರಿ ಎಲ್ಲ ಎದ್ದಿರಕ್ಕಿಲ್ಲ. ಹೌದೌದು. ಅದು ಸರಿ, ನಿಮ್ಮ ಲವ್ ಹೇಗೆ ಶುರುವಾಯಿತು? ಅಯ್ಯೋ, ತುಂಬ ಸಿಂಪಲ್. ಅದಕ್ಕೆ ಮೇಷ್ಟ್ರು ಹಸ್ಕೊಂಡು ಬಂದರು, ಅಕ್ಕ ಊಟ ಕೊಟ್ಲು, ಮೇಷ್ಟ್ರಿಗೆ ಲವ್ ಆಗೋಯ್ತು. ಸುಮ್ಕಿರೆ, ಸ್ಯಾನೆ ಆಡ್ಕತಾಳು ಇವಳು. ಅಷ್ಟು ಸಲೀಸಾಗೆಲ್ಲ ಏನಾಗಿಲ್ಲ ಅದಕ್ಕೆ. ಅವ್ರ ಗುಣ ನನಗೆ ಸ್ಯಾನೆ ಇಷ್ಟ ಆಯಿತು. ಒಳ್ಳೆಯವರು ಅನ್ಸಿದ್ರು. ಆದರೆ ಮನ್ಯಾಗ ಒಪ್ಕೋತಾರೋ ಇಲ್ವೋ ಅನ್ನೋ ದಿಗ್ಲಂತೂ ಇತ್ತು. ಅವನು ಒಪ್ಕೊಂಡ್ಲು, ಅವ್ರ ಮನ್ಯಾಗೂ ಒಪ್ಕೊಂಡ್ರು. ನಾನು ಚಂದ್ರನು ಇಬ್ರು ಮನೇಲೂ ಒಪ್ಸಿ ಮದುವೆ ಮಾಡ್ಕೋಬೇಕು ಅಂತಾನೆ ಡಿಸೈಡ್ ಮಾಡಿ ಹಾಗೆ ಮದುವೆ ಆದ್ವಿ. ಆದರೆ ಅಯ್ಯೋ ಅದಕ್ಕೆ ಸೆನ್ಸಿ ಅದಕ್ಕೆ. ಛೇ, ನೀವು ಯಾಕೆ ಸಾರಿ ಕೇಳ್ತೀರಾ? ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೀವು ಮುರಳಿ ಸರು ಖುಷಿಯಾಗಿ ಆರಾಮಾಗಿರ್ತೀರ.
ಶ್ರೀ ಶ್ರೀ ನಿಮ್ಮ ಹತ್ರ ಕರ್ಚೀಫ್ ಇದೆಯಾ? ಇಲ್ಲ ಮಿಸ್. ಶ್ರೀ ಇದನ್ನ ಕಟ್ಕೊಳ್ಳಿ, ತುಂಬಾ ಧೂಳಿದೆ. ಬೇಡ್ದಿರೋದೆಲ್ಲ ಸಲೀಸಾಗಿ ರೂಮಿಗೆ ತಳ್ಳಿಬಿಡ್ತಾರೆ. ಇದ್ರಲ್ಲ ಮುಕ್ಕಾಲು ಭಾಗ ಸುಮಂದೆ. ಛೀ, ಇಷ್ಟು ಧೂಳಪ್ಪ. ಸುಮ್ಮ ಇದ್ದಾಳ. ಶ್ರೀ ಅದನ್ನ ಕಟ್ಕೊಳ್ಳಿ ಅಂತ ಕೊಟ್ರೆ ಕೈಯಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ದೀರಾ? ಕ್ಷಮಿಸಿ ಮಿಸ್, ಕಟ್ಕೊಳ್ಳೋಷ್ಟಾಗೆ ನೀವು. ಅಯ್ಯೋ ಸಾರಿ ಶ್ರೀ, ನಾನು ನೋಡಲೇ ಇಲ್ಲ. ಗುಂಡಿಗೆಯ ಒಳಗೆ ತೋಪು ಸಿಡಿದಂಗೆ ಎದೆಗಿಳಿದಳು ಸೀದಾ ಸೋನೆ ಮಳೆಯಂಗೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು ನಮ್ಮವ್ವ ಮೆಚ್ಚೋ ಸೊಸೆ ವೇಳೆ ಅನ್ಸೋಯ್ತು. ಗುಂಡಿಗೆಯ ಒಳಗೆ ತೋಪು ಸಿಡಿದಂಗೆ ಎದೆಗಿಳಿದಳು ಸೀದಾ ಸೋನೆ ಮಳೆಯಂಗೆ. ಶ್ರೀ ಮಿಸೋ, ಸಾರಿ ಶ್ರೀ, ನೇಲ್ ಸ್ವಲ್ಪ ಧೂಳು ಕ್ಲೀನ್ ಮಾಡಬೇಕು. ನೀವು ಬುಕ್ ಕ್ಲೀನ್ ಮಾಡ್ತೀರಾ? ಮಿಸ್ಸೋ, ಯಾರ ಫೋಟೋ ಇದು? ಯಾವುದು? ಎಲ್ಲಿ ನೋಡಿ. ಶ್ರೀ ಕೊಡಿ ಇಲ್ಲಿ. ಇದೆಲ್ಲಿಂದ ಸಿಕ್ತು ನಿಮ್ಗೆ? ಅಲ್ಲ ಏನಾಯ್ತು? ಮಗು ಸಾನೆ ಮುದ್ದಾಗೈತಲ್ಲ, ಯಾರ ಮಗು ಅದು? ಯಾರ್ದು ಬಿಡಿ. ಕೊಡಿ ಮಿಸ್ಸು, ನೋಡಮ್ಮ. ಶ್ರೀ ಅಯ್ಯೋ ಕೊಡಿ ಮಿಸ್ಸು. ಶ್ರೀ ಯಾರ್ದೊಂದು ಕೇಳಿದೈತಪ್ಪ, ಕೊಡಿ ಮಿಸ್ಸು. ಬೇಡ ಕೊಡಿ ಶ್ರೀ. ಏನಾಯ್ತು? ಯಾವ್ದೋ ಮಗು ಫೋಟೋ ಸಿಕ್ತು, ರಬ್ಬಂಗ್ ಇಟ್ಕೊಂಡ್ಬಿಟ್ರು. ಮಗು ಫೋಟೋನಾ? ಎಲ್ಲಿ ಕೊಡಕ ನಾನು ನೋಡ್ತೀನಿ. ಕೊಡಕ ನಾನು ನೋಡ್ತೀನಿ. ಸುಮಾ ಸುಮಾ ಪ್ಲೀಸ್. ಸುಮಾ ಬೇಡ ಕಣೆ. ಪ್ಲೀಸ್ ಸುಮಾ ಕೊಡು ಸುಮಾ ಪ್ಲೀಸ್. ಶ್ರೀ ಅವರೇ, ಇದು ಸ್ನೇಹಕ್ಕನ ಫೋಟೋನೇ. ಎಷ್ಟು
ದಿನದಿಂದ ಈ ಫೋಟೋ ಹುಡುಕ್ತಿದ್ವಿ. ನಮ್ಮ ಅಕ್ಕ ಎಲ್ಲೋ ಬಚ್ಚಿಟ್ಬಿಟ್ಟಿದ್ಲು. ಏನ್ ಅದೃಷ್ಟ ನಿಮ್ದು. ಕೊಡೇಲಿ. ಹೌದಾ? ಇಲ್ಲಿ ಹೊಸ ತೋರಿಸಿ. ಬೇಡ ಶ್ರೀ. ಗಿರಿ ಮೆಸ. ಇಲ್ಲ ಇಲ್ಲ, ನಾನು ಎಲ್ರಿಗೂ ತೋರಿಸ್ತೀನಿ. ಹೊಡಿತೀನಿ ನೋಡಿ. ಕೊಡೇಲಿ. ಶ್ರೀ ಅವರೇ, ನಮ್ಮ ಮನೆಯವ್ರು ಬಿಟ್ರೆ ನೀವೇ ಫಸ್ಟ್ ಆ ಫೋಟೋ ನೋಡ್ತಿರೋದು. ನಾನುವೇ ನಿಮ್ಮ ಮನೆಯವನೇ ಅಲ್ವೇ? ಅಂದರೆ ನಾನು ನಿಮ್ಮ ಮನೇಲಿ ಊಟ ಮಾಡೀನಿ, ಆ ಋಣ ಐತೆ ಅಲ್ವರ, ಅದಕ್ಕೆ ಹಂಗಂದೆ. ಅರ್ಥ ಆಯ್ತು. ಸರಿ, ನೀವು ಮುಂದುವರಿಸಿ, ನಾನು ಹೋಗ್ತೀನಿ. ಬನ್ನಿ ಬಸ್ಸು, ಕ್ಲೀನ್ ಮಾಡಮ್ಮ. ಇನ್ಯಾವ್ದನ ಫೋಟೋ ಗಿಟೋ ಸಿಗ್ತದೆ ನೋಡಮ್ಮ. ಶ್ರೀ, ಮಿಸ್ಸೋ, ನಾಚ್ಕೋತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ಅದರ ನೀವು ನಾಚ್ಕೋತಾ ಇರೋದು? ಮುದ್ದಾದೆ ಪಳಗಿಸೋ ಮುದ್ದಾದ ಮೋರೆಯ ಮಾಲಿಯೇ ಸರದಾನಿಯೇ ಬಿತ್ತೋದೆ ನಿನ್ನಯ ಪ್ರೀತಿಯಲ್ಲಿ ಜೋಡಿಯೇ ತುಂಡ ಪೋಲಿಯೇ ಹೃದಯದ ಬಡಿತವೇ ನಿಂತು ಹೋದ ಹಾಗೆ ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ. ಅಕ್ಕ, ಇದ್ಯಾವುದೋ ವೇಸ್ಟ್ ಐಟಮ್ ಇದೆ, ಬಿಸಾಕ್ಲಾ? ವೇಸ್ಟ್ ಅನ್ಸಿದ್ರೆ ಬಿಸಾಕ್ಬಿಡೆ, ಇನ್ಯಾವತ್ತೂ ಆಗತ್ತೆ ಅಂತ ಎತ್ತಿಡಕ್ ಹೋಗ್ಬೇಡ. ಸರಿ ಅಕ್ಕ, ಬಿಸಾಕ್ತೀನಿ. ಇದು ನಮ್ಮನೇಲಿ ಯಾರಿಗೂ ಬೇಕಾಗಲ್ಲ ಅನ್ಸುತ್ತೆ. ಈ ಸುಮಾ, ಏನಾಯ್ತು? ಈ ವಾಚ್ ಕೊಡಿ ಇಲ್ಲಿ. ವಾಚಾ? ಹ್ಞೂ, ಇದು ವೇಸ್ಟು, ಬಿಸಾಕು ಅಂತ ನೀನೇ ಹೇಳ್ದಲ್ಲಕ್ಕ. ಯೋನ್ರಿ ಅದು? ವಾಚು ಇದು ನಮ್ಮನೇಲಿ ಯಾರು ಕಟ್ಕೊಳಲ್ಲ, ಬಿಸಾಕ್ಲಾ? ಯಾರ್ದಿದು? ಸುಮಾ, ಹುಡುಗಾಟ ಆಡ್ಬೇಡ, ಕೊಡೆ ಇಲ್ಲಿ. ನೀನ್ ಇಂಥದ್ರಾಗ ಹುಡುಗಾಟ ಆಡಿದ್ರೆ ಆಟ ಈಗ. ನೋಡ್ದೇನವ್ವ, ನಿನ್ ಮಗಳಿಗೂ ಕೋಪ ಬರುತ್ತೆ. ಅದು ಮುರಳಿ ಸರ್ ಕೊಡ್ಸಿರೋ ವಾಚ್. ಏ, ಯಾಕೆ ಹಿಂಗ ಆಟ ಆಡಿಸ್ತೀಯ ಅಕ್ಕನ? ಸುಮ್ಮನೆ ತಮಾಷೆಗೆ ಅಕ್ಕ. ಓ, ಮುಳ್ಳಿ ಮೇಷ್ಟ್ರು ಬಂದ್ರು. ಏನ್ ಮೇಷ್ಟ್ರೆ, ನಿಮ್ ಹುಡುಗಿನ ಆಡ್ಕೋತಾರ ಗೊತ್ತಾಗಿ ಸೀದಾ ಬಂದೇ ಬಿಟ್ರೆ ಹೆಂಗೆ? ನೋಡಿ, ನೀವು ಕೊಟ್ಟಿರೋ ವಾಚ್ ಮೇಕೆ ಏಟೊಂದು ಪ್ರೀತಿ ಮಾಡಿದಾರೆ. ಶಾನೆ ಅದೃಷ್ಟವಂತರು ಮೇಷ್ಟ್ರೆ ನೀವು. ಓ ಅಕ್ಕ, ಈಗಲೂ ಸರ್ನ ನೀನೇ ಬರಕ್ ಹೇಳ್ದ್ಯಾ ಹೇಗೆ? ಇಲ್ಲ, ನಾನ್ ಬರಕ್ ಹೇಳ್ದೆ. ಮನೇಲಿ ಎಲ್ರು ಇರುವಾಗ ನೀವೊಬ್ರೆ ಕಾಲೇಜ್ಗೆ ಹೋಗಿ ಏನ್ ಮಾಡ್ತೀರಾ? ಸ್ಟಡಿ ಹಾಲಿಡೇಸ್ ಬೇರೆ, ಅದಕ್ಕೆ ಬನ್ನಿ ಅಂತ ನಾನೇ ಕರೆದೆ. ಏನಕ್ಕ, ನಾನೇ ನಿನ್ನ ವಾಚ್ನ ಬಿಸಾಕ್ತಿರ್ಲಿಲ್ಲ, ನಿನಗೆ ಒಳ್ಳೇದೇ ಮಾಡಿದ್ದೀನಿ. ಬನ್ನಿ ಬಾವಾ, ಮನೆ ಕ್ಲೀನ್ ಮಾಡೋಣ. ಅಕ್ಕ, ನಿಮ್ಮವ್ರಿಗೆ ಏನು ಕೆಲಸ ಕೊಡಬೇಕು ಅನ್ಸುತ್ತೋ ನೀನೇ ನಿರ್ಧಾರ ಮಾಡು. ಇವಳ ಮಾತು ಕೇಳ್ಕೊಂಡು ಬಂದೇನಪ್ಪ. ಇವಳು ಹಿಂಗೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ತಿಳ್ಕೊಬೇಡಿ ಕಣ್ರಪ್ಪ. ಪರವಾಗಿಲ್ಲ ಅಮ್ಮ, ನಂದು ಕಾಲೇಜ್ ಕೆಲಸ ಮುಗಿದಿತ್ತು, ಹಾಗೆ ಬಂದೆ. ಹೇಳಿ, ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಜಾಯ್ನ್ ಆಗ್ತೀನಿ. ಮನೆಯೆಲ್ಲ ಗುಡಿಸಿ ಒರೆಸ್ಬೇಕು, ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಒಳಗಿಡ್ಬೇಕು.
ಯಾರ್ಯಾರು ಏನೇನು ಕೆಲಸ ಮಾಡ್ತಿರೋ ಮಾಡಿ, ಜನ ಜಾಸ್ತಿ ಆಗೋದ್ರಿ, ಕೆಲಸ ಡಿವೈಡ್ ಮಾಡೋದೇ ಕಷ್ಟ ಈಗ.